ಕಾಮಣ್ಣ ಹಬ್ಬ ತುಂಬಾ ವಿಶೇಷ. ಸುಮಾರು ವರ್ಷದಿಂದ 80 ವರ್ಷದಿಂದ ನಡೀತಾ ಇದೆ. ಜನಗಳು ಎಲ್ಲಾರ್ಗು ಒಳ್ಳೇದಾಗ್ಲಿ, ಸಕಲ ಸಂಪತ್ತನ್ನು ನೀಡಿ ಬೆಳೆ ಎಲ್ಲ ಕೊಡ್ಲಿ ಅಂತ ಕೇಳ್ಕೊಳ್ಳೋಣ ಅಂತ ಎಲ್ಲಾರು ಬೇಡ್ಕೊಳ್ತೀವಿ. ದಿನಕ್ಕೊಂದು ಅಲಂಕಾರ ಮಾಡ್ತಾ ಇರ್ತೀವಿ. ಎಲ್ಲಾರು ಬಂದು ಪ್ರಸಾದ, ಒಬ್ಬೊಬ್ರು ಒಂದೊಂದು ಪ್ರಸಾದ ಮಾಡ್ತಾ ಇರ್ತಾರೆ. ತುಂಬಾ ವಿಶೇಷ. ಚನ್ನಪಟ್ಟಣದಲ್ಲಿ ಮಾತ್ರ ಫೇಮಸ್, ಇಲ್ಲ ಆದಂಗೆ ಎಲ್ಲೂ ಆಗಲ್ಲ. ಇಡೀ ಕರ್ನಾಟಕದಲ್ಲೇ ಚನ್ನಪಟ್ಟಣ ಅಂದ್ರೆ ಹೆಸರುವಾಸಿ. ಇದು 7ನೇ ದಿನ. ದಿನಾಲು ಒಂದೊಂದು ಅಲಂಕಾರ ಮಾಡ್ತಾ ಇರ್ತಾರೆ. ರತಿ ಕಾಮಣ್ಣನ್ನು ಸ್ಕೂಟರ್ ಕುಂಡಿಸ್ಕೊಂಡು ಮೆರವಣಿಗೆಗೆ ಬಂದಿದ್ದಾರೆ. ನಾನು ಇಲ್ಲಿ ಒಂದು 15 ವರ್ಷದಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಸುಮಾರು 80 ವರ್ಷದಿಂದ ಈ ಕಾಮಣ್ಣನ ಹಬ್ಬನ ಆಚರಿಸ್ಕೊಂಡು ಬಂದಿದ್ದಾರೆ. ಕರ್ನಾಟಕದಲ್ಲಿ ಚನ್ನಪಟ್ಟಣದಲ್ಲಿ ಈ ಹಬ್ಬವನ್ನು ತುಂಬಾ ಚೆನ್ನಾಗಿ ನಾವು ವಿಜೃಂಭಣೆಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿದಿನ ಒಂದೊಂದು ಅಲಂಕಾರಗಳನ್ನು ಮಾಡ್ತಾರೆ. ಇವತ್ತು 7ನೇ ದಿನದ ಅಲಂಕಾರ. ಪ್ರತಿದಿನ ಸಾವಿರಾರು ಭಕ್ತರು ನಮ್ಮ ಚನ್ನಪಟ್ಟಣ ಅಲ್ಲದೆ ಹೊರ ಜಿಲ್ಲೆಗಳಿಂದನೂ ಬಂದು ದರ್ಶನ ಪಡೆಯುತ್ತಾರೆ. ಹುಣ್ಣಿಮೆ ದಿನ ದಹನ ಮಾಡ್ತಾರೆ, ಪ್ರೊಸೆಷನ್ ಇರುತ್ತೆ, ಮಕ್ಕಳಿಗೆ ವಸ್ತ್ರ ಅಲಂಕಾರ ಇರುತ್ತೆ, ವೇಷಭೂಷಣ ಇರುತ್ತೆ. ಮತ್ತೆ ಇದು ಮಾಡೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಜನರಿಗೆ ಒಳ್ಳೇದಾಗ್ಲಿ, ಮಳೆ ಬೆಳೆ ಚೆನ್ನಾಗಾಗ್ಲಿ ಅನ್ನೋ ಉದ್ದೇಶದಿಂದ ಈ ಹಬ್ಬನ ಸುಮಾರು 80 ವರ್ಷಗಳಿಂದ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಹೌದು, ಕೆಲವು ಭಕ್ತಾದಿಗಳು ಬರ್ತಾರೆ ಇಲ್ಲಿ, ಅವ್ರಿಗೆ ಏನು ಆಸೆ ಅಭಿಲಾಷೆಗಳಿದೆ ಅದನ್ನ ಹರಿಸ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಮುಂದಿನ ವರ್ಷ ಬಂದು ತೀರ್ಸಿದ ಉದಾಹರಣೆಗಳು ಸಹ ಉಂಟು ಇಲ್ಲಿ. ತಪ್ಪೇನು ಬಿಡದವನ ಆಗಲಿದೆ